ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮುಂಭಾಗಕ್ಕೆ ಬನ್ನಿ. ಹಾಗೆ ಉಸಿರನ್ನ ಬಿಡುತ್ತಾ ಎಡಭಾಗಕ್ಕೆ ಕೂಡ ತಿರುಗಿಸೋಣ. ಪೂರಕ, ಕಮ್ ಫ್ರಂಟ್, ರೇಚಕ ಟು ಸೈಡ್ ವೇಸ್. ಇನ್ಹೇಲ್, ಕಮ್ ಫಾರ್ವರ್ಡ್, ಎಕ್ಸೇಲ್, ಸೈಡ್ ವೇಸ್. ಸೊಂಟಕ್ಕೆ ಅತ್ಯಂತ ಉತ್ತಮವಾದಂಥ ಆರೋಗ್ಯವನ್ನು ತರುತ್ತೆ. ಮೇರುದಂಡ ಅಥವಾ ಬೆನ್ನಿನ ಒಂದು ಆರೋಗ್ಯ ಈ ಅಭ್ಯಾಸದಿಂದ ವೃದ್ಧಿಸುತ್ತೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸೋಣ. ಈಗ ಮೊಣಕಾಲುಗಳಿಗೆ ಮಾಡ್ತಕ್ಕಂಥ ಅಭ್ಯಾಸ. ಕಾಲುಗಳು 1 ಅಡಿ ದೂರದಲ್ಲಿರಲಿ. ಕೈಗಳನ್ನು ನೆಲಕ್ಕೆ ಸಮಾನಾಂತರವಾಗಿಟ್ಕೊಳ್ಳಿ. ಮಾಡಿ ಭಗೀರಥಿ. ನೆಲಕ್ಕೆ ಸಮಾನಾಂತರವಾಗಿಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಮೊಣಕೈಯನ್ನ ಮಡಚಿ ಕೆಳಗಡೆ ಕೂತ್ಕೊಳ್ಳೋಣ. ಅರ್ಧ. ಯಾಕೆ ಮೊಣಕಾಲು ನೋವಿದೆ ಅವರು ಈ ಅಭ್ಯಾಸವನ್ನ ಮಾಡಬಾರ್ದು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲ್ಬೋಣ. ಉಸಿರನ್ನ ಬಿಡುತ್ತಾ ಮತ್ತೆ ಕೆಳಗೆ ಕುಳಿತುಕೊಳ್ಳೋಣ. ಪುನರಾವರ್ತಿಸಿ 5 ರಿಂದ 6 ಸುತ್ತು. ದೀರ್ಘವಾಗಿ ಉಸಿರನ್ನ ಬಿಡಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಮಂಡಿಗಳಿಗೆ ಉತ್ತಮವಾದ ಆರೋಗ್ಯವನ್ನು ತರುತ್ತೆ. ಸ್ಲೋ ಡೌನ್. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಮುಂದೆ ಯೋಗಾಸನಗಳನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸೋಣ. ಮೊದಲಿಗೆ ತಾಡಾಸನ. ತಾಡ ಎಂದರೆ ತಾಳೆ ಮರದ ರೀತಿ ಮಾಡುವಂಥ ಆಸನ. 2 ಕಾಲುಗಳನ್ನು ಜೋಡಿಸಿ 2 ಕೈಗಳನ್ನು ಮುಂದೆ ಚಾಚಿ 2 ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಮುಂದೆ ಚಾಚಿ ನಿಧಾನವಾಗಿ 2 ಕೈಗಳನ್ನು ಮೇಲೆತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ದೀರ್ಘವಾಗಿ ಮೇಲೆ ಸೆಳೆಯಿರಿ. ನಮ್ಮ ಇಂಬಡಿಗಳನ್ನು ಕೂಡ ಮೇಲೆತ್ತೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೆಳ ಬನ್ನಿ. ಮತ್ತೊಮ್ಮೆ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಇದೇ ಭಂಗಿಯಲ್ಲಿ ನಿರ್ವಹಿಸಿ. 5 ರಿಂದ 6 ಕೌಂಟ್ಸ್ ಆಗುವಷ್ಟು. ಕಷ್ಟ ಆಗ್ತಾ ಇದೆ ಕೆಲವರಿಗೆ, ಅಭ್ಯಾಸ ಮಾಡಿಲ್ಲ ಅಂದರೆ ನಿಧಾನವಾಗಿ ಬನ್ನಿ.